ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 14 ವಾಕ್ಯ 10 ತಿಳಿಸುವುದೇನೆಂದರೆ, ನಾನು ತಂದೆಯಲ್ಲಿದ್ದೇನೆ ಮತ್ತು ತಂದೆಯು ನನ್ನಲ್ಲಿ ಇದ್ದಾರೆ. ಚಿಂತನೆ: ಯೇಸು ದೇವರಿಂದ ಪ್ರತ್ಯೇಕವಾಗಿಲ್ಲ ಎಂದು ಇದು ತೋರಿಸುತ್ತದೆ. ಅವನು ಅವನನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸುತ್ತಾನೆ. ಅವನು ಮಾಡುವ ಪ್ರತಿಯೊಂದು ಕ್ರಿಯೆಯು ತಂದೆಯಿಂದ ಹರಿಯುತ್ತದೆ. ಕ್ರಿಸ್ತನು ನೋಡುವುದು ಎಂದರೆ ತಂದೆಯ ಪ್ರೀತಿ, ಕರುಣೆ ಮತ್ತು ಸತ್ಯವನ್ನು ನೋಡುವುದು. ಇದು ನಮ್ಮನ್ನು ಸಂಬಂಧಕ್ಕೆ ಆಹ್ವಾನಿಸುತ್ತದೆ. ಕ್ರಿಸ್ತನ ಮೂಲಕ ನಾವು ದೇವರನ್ನು ನಂಬಲು ಮಾತ್ರವಲ್ಲ, ಆತನಲ್ಲಿ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. ತಂದೆಯು ಯೇಸುವಿನಲ್ಲಿ ವಾಸಿಸುವಂತೆ ಯೇಸು ನಮ್ಮಲ್ಲಿ ವಾಸಿಸಲು ಬಯಸುತ್ತಾನೆ. ನಮ್ಮ ಆಲೋಚನೆಗಳು, ಮಾತುಗಳು ಮತ್ತು ಕ್ರಿಯೆಗಳನ್ನು ಮಾರ್ಗದರ್ಶಿಸುತ್ತಾನೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀವು ತಂದೆಯೊಂದಿಗೆ ಒಂದಾಗಿದ್ದೀರಿ, ಸತ್ಯ ಮತ್ತು ಪ್ರೀತಿಯಿಂದ ತುಂಬಿದ್ದೀರಿ. ಈ ದೈವಿಕ ಐಕ್ಯತೆಗೆ ನನ್ನನ್ನು ಸೆಳೆಯಿರಿ. ನನ್ನ ಜೀವನವು ನಿಮ್ಮ ಉಪಸ್ಥಿತಿಯನ್ನು ಪ್ರತಿಬಿಂಬಿಸುವಂತೆ ನಿಮ್ಮಲ್ಲಿ ಉಳಿಯಲು ನನಗೆ ಸಹಾಯ ಮಾಡಿರಿ. ನಿಮ್ಮ ಆತ್ಮವು ನನ್ನೊಳಗೆ ವಾಸಿಸಲಿ ಮತ್ತು ಪ್ರತಿದಿನ ನನ್ನನ್ನು ತಂದೆಯ ಹತ್ತಿರಕ್ಕೆ ಕರೆದೊಯ್ಯಲಿ. ಆಮೆನ್.